ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ ಇದು. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ, ನಾವು ಮುರುಡೇಶ್ವರದಿಂದ 1 ಅವರ್ ಬೋಟಲ್ಲಿ ಟ್ರಾವೆಲ್ ಮಾಡಿ ಒಂದು ಐಲ್ಯಾಂಡಿಗೆ ಬಂದಿದ್ದೀವಿ. ಇದು ಆ ಐಲ್ಯಾಂಡ್. ಇದರ ಹೆಸರು ನೇತ್ರಾಣಿ ಐಲ್ಯಾಂಡ್ ಅಂತ ಹೇಳಿಬಿಟ್ಟು. ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂದರೆ ವಾಟರ್ ಸ್ಪೋರ್ಟ್ ಮಾಡೋದಕ್ಕೆ, ಅಡ್ವೆಂಚರ್ ಮಾಡೋದಕ್ಕೆ, ಡೈವಿಂಗ್, ಸ್ನಾರ್ಕಲಿಂಗ್ ಆ್ಯಂಡ್ ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಾವು ಬಂದಿದ್ದನ್ನು ನೋಡಿದ್ರಿ. ನನಗೆ ಸ್ಕೂಬಾ ಡೈವಿಂಗ್ಗೆ ರೆಡಿ ಮಾಡಿದ್ರು, ಅದನ್ನು ಕೂಡ ನೋಡಿದ್ರಿ. ಈಗ ಅದರ ಕಂಟಿನ್ಯೂಷನ್ ವ್ಲಾಗು. ನಾನು ಸ್ಕೂಬಾ ಡೈವಿಂಗ್ಗೆ ಅಂತ ನನಗೆ ನೀರಿಗೆ ತಳ್ಳಿದ ಮೇಲೆ ರಾಜೇಶ್ ಕೂಡ ರೆಡಿಯಾಗಿ ಅವರು ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ಇಲ್ಲಿ ತೇಲ್ತಾ ಇದ್ದಾರೆ ನೋಡಿ, ಕಾಣಿಸ್ತಿದೆ ಅಲ್ವಾ? ಸೊ ನಂದು ಜೊತೆಗೇನೆ ಅವರು ಕೂಡ ನೀರಿಗೆ ಇಳಿದ್ರು. ಅಂಡರ್ ವಾಟರ್ ಫೋಟೋಸ್ ಆ್ಯಂಡ್ ವೀಡಿಯೋಸು ನಾವು ತೆಗ್ದಿಲ್ಲ, ಅವರು ತೆಗ್ದು ಕೊಡ್ತಾರೆ. ಬಟ್ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಫೋಟೋಸ್ ಆದರೆ ಇಷ್ಟು, ವಿಡಿಯೋ ಆದರೆ ಇಷ್ಟು ಅಂತ ಹೇಳಿಬಿಟ್ಟು. ನಿಮಗೆ ಬೇಕಿದ್ರೆ ನಿಮ್ಮ ಹತ್ರ ಕ್ಯಾಮ್ರಾ ಇದೆ, ನಾವು ತೊಗೊಂಡು ಹೋಗ್ತೀವಿ ಒಳಗಡೆ ಅನ್ನೋ ಹಾಗಿದ್ರೆ ವಾಟರ್ ಪ್ರೂಫ್ ಕ್ಯಾಮ್ರಾಸ್ ಕೂಡ ನೀವು ತೊಗೊಂಡು ಹೋಗ್ಬಿಟ್ಟು ತೆಗೆದುಕೊಳ್ಬೋದು. ತುಂಬಾ ಒಳಗಡೆ ಅಲ್ಲ, ಕಾಣುತ್ತೆ ತುಂಬಾ ಇದು ಹಂಗೆ ಅನ್ನಿಸ್ತಾ ಇತ್ತು ಅಲ್ವಾ? ಹಂಗೆ ಇಲ್ಲ, ಕೆಳಗಡೆ ದೊಡ್ಡ ದೊಡ್ಡ ಮೀನಿದೆ, ಕಲರ್ ಮೀನಿದೆ. ಸೂಪರ್ ಆಗಿದೆ. ನಿಮ್ಗೆ ನನಗೆ ನಾನು ಬಿದ್ದ ತಕ್ಷಣ ಮೇಲ್ಗಡೆ ಬಂದಿದ್ವಲ್ಲ, ಭಯ ಆಗೋದು. ಅಲ್ಲಿ ಉಸಿರಾಡೋದಕ್ಕೂ ಆಗ್ತದೆ ಭಯ. ಆಮೇಲೆ ಸೆಟ್ ಆಯ್ತಲ್ಲ, ಆಮೇಲೆ ಹುಡುಕ್ತಾ ಇದ್ದೀನಿ ಯಾರು 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 ಇಲ್ಲ ಪಕ್ಕ ಅಂತ. ನಾನಿಲ್ಲ, ನಂಗೆ ಆಗೋದಿಲ್ಲ. ಸ್ಟಾರ್ಟಿಂಗ್ ನೋಡ್ದೆ, ನೋ ಐ ಕಾಂಟ್ ನೋ 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 ನಾನು ಹೋಗ್ಬೇಕು, ನಂಗೆ ಆಗೋದಿಲ್ಲ. ನಾನು
ನಾನು ಇರ್ತೀನಿ ನಾನು ಎప్పుడు ಕಲ್ಕೊಂಡು ಅವ್ರು ಕೈ ಬಿಡ್ಲೇ ಇಲ್ಲ ಬಟ್ ಸ್ವಿಮ್ಮಿಂಗ್ ಕಲ್ತ್ಕೊಂಡ್ರೆ ಇಲ್ಲ ಅಂದ್ರೆ ಬಿದ್ದ ತಕ್ಷಣ ಮೇಲ್ಗಡೆ ಹೇಳಕ್ ಆಗ್ತಾ ಇಲ್ಲ ಅದು ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗದೆ ಎಂಜಾಯ್ ಬಂತಾ ಒಳಗಡೆ ಹೋಗಿದ್ದು ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ಲ ಚೆನ್ನಾಗಿತ್ತು ನಾನು ಇನ್ನೂ ಡೀಪ್ ಅಂತ ಇದ್ದೆ ನಾನು ಕಲಿತಾನೆ ಇಲ್ಲ ಆಮೇಲೆ ಫುಲ್ಲು ಟೆಸ್ಟ್ ಮಾಡಿಸೋದ ನನಗೆ ಒಳಗಡೆ ಹೋಗ್ತಾ ಇತ್ತು ಮಾಡಿದ್ರು ನನ್ಗೆ ಬಂತು 2-3 ಸತಿ ಮಾಡಿದೆ ನಾನು ನೀರು ಕಣ್ಣಿಗೂ ತುಂಬಿಕೊಳ್ತು ಆಮೇಲೆ ಇಲ್ಲ ಹೋಗೋಣ ಅದಕ್ಕೆ ಎಲ್ಲ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ನಿನ್ನ ಮೇಲೆ ಅಂತಂದಿದ್ಗೆ ದಪ್ಪ ಮೀನೆಲ್ಲ ಕಾಣಿಸ್ತಾ ಕ್ಲೀನಾಗೆ ಎಲ್ಲ ರೀಫ್ ಕಾಣಿಸ್ತಾ ಈಗ ನೋಡು ಹೋಗೋಣ ಪಪ್ಪ ನಡಿಯೋ ನಾವು ಎಂಜಾಯ್ ಮಾಡಾಯ್ತು ಹಾಂ ಆರಾಮಾಗಿ ಬರ್ಬೋದು ಪುಟ್ಟ ಕರ್ಕೊಂಡು ಹೋಗೋಣ ಓಕೆನಾ ಓಕೆ ಎಂಜಾಯ್ ಮಾಡ್ಬೋದು ಇಲ್ಲ ಇಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು ಮಾಡಲೇಬೇಕು ಹಾಂ ಅವೆಲ್ಲ ಮಾಡಿ ಅವೆಲ್ಲ ಮೆಮೊರೀಸ್ ಇದ್ರೇ ಚೆನ್ನ ಅಲ್ವಾ ಅದು ಬರುತ್ತೆ ಓಕೆ ಸೂಪರ್ ನೇತ್ರಾಣಿ ಸೂಪರ್ ಅಲ್ಲ ಇದು ಮಾಡು ಆಯ್ತಾ ನಿಮ್ಮದು ಇಲ್ಲ ಏನಿಲ್ಲ ಬಾ ಏನು ತೊಂದರೆ ಇಲ್ಲ ಒಂದು ಸೂಪರ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ನಡಿ ಪುಟ್ಟ ನೀನು ಕರ್ಕೊಂಡು ಹೋಗ್ತೀವಿ ಈಗ ನಡಿ ಸಾನು ನೋಡು ಅಲ್ಲೋ ಪುಟ್ಟ ಸ್ನಾರ್ಕಲಿಂಗ್ ಅಂದರೆ ಇಲ್ಲಿ ಈ ಥರ ಫ್ಲೋಟರ್ಸ್ನ ಹಾಕ್ಕೊಂಡು ಲೈಫ್ ಜಾಕೆಟ್ನ ಅವ್ರ ಕಣ್ಣಿಗೆ ಮಾಸ್ಕ್ ಕೊಡ್ತಾರೆ, ಬಾಯಲ್ಲಿ ಬ್ರೀತ್ ಮಾಡೋದಕ್ಕೆ ಒಂದು ಪೈಪ್ ಕೊಡ್ತಾರೆ. ಸೊ ಅದನ್ನು ಹಾಕ್ಕೊಂಡು ನಾವು ನೀರೊಳಗಡೆ ನೋಡ್ಬೋದು ಫ್ಲೋಟ್ ಆಗಿಬಿಟ್ಟು. ಫುಲ್ಲು ಒಳಗಡೆ ಹೋಗೋಕ್ಕಾಗೋದಿಲ್ಲ, ಪೈಪು ನೀರು ಮೇಲ್ಗಡೆ ಇರಬೇಕು. ಆ ಥರ ಎಲ್ಲರೂ ಮಾಡ್ತಾಯಿದ್ದಾರೆ ನೋಡಿ. ಸಾನು ನಾನು ಅಟ್ಲೀಸ್ಟ್ ನೀರು ಗೀಳಿತೀನಿ ಮಮ್ಮ ಅಂದ್ಬಿಟ್ಟು ಹೋದ್ಲು. ಅವಳೊಬ್ಳಿಗೆ ಬಿಡ್ತಾ ಇರಲಿಲ್ಲ. ಸೊ ದೊಡ್ಡವ್ರು ಯಾರಾದರೂ ಇರಬೇಕು ಅಂದ್ಬಿಟ್ಟು ನಾನು ಹೋದೆ ಅವಳ ಜೊತೆ. ಬಟ್ ನನಗೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನನಗೂ ಭಯ ಆಗ್ಬಿಟ್ಟು ನಾನು ರಾಜೇಶಕ್ಕೆ ಕರೆದ್ಬಿಟ್ಟು ನಾನು ಬಂದ್ಬಿಟ್ಟೆ ಮೇಲೆ. ಅಲ್ಲಿ ಇರಲಿಲ್ಲ ನೀರಲ್ಲಿ. ಬೇಸಿಕ್ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅಂದರೆ ಭಯ ಇದ್ದೇ ಇರುತ್ತೆ. ನಾನು ಭಯದಲ್ಲೇ ಬಂದ್ಬಿಟ್ಟೆ. ಸಾನು ಸ್ವಿಮ್ ಮಾಡ್ತಿದ್ದಾರಂತ ಈಗ. ಆಗಲೇ ಅವಳು ಎದ್ರುಕೊಂಡು ನಾನು ಎದ್ರುಕೊಂಡೆ, ಕಿವಿಗೆಲ್ಲ ನೀರು ಹೊಟ್ಟೋಯ್ತು. ಸ್ಟ್ರೇಟ್ ನಿಲ್ಲಕ್ಕೆ ಆಗ್ತಿಲ್ಲ ನನಗೆ. ಫ್ಲೋಟ್ ಆಗಕ್ಕೆ ಶುರು ಆಗ್ಬಿಟ್ಟೆ. ಅದು ಉಲ್ಟಾ ಫ್ಲೋಟು. ಸೀದಾ ಫ್ಲೋಟ್ ಆದರೆ ಮೂಗು ನೀರು ಹೋಗುತ್ತೆ, ಉಲ್ಟಾ ಫ್ಲೋಟ್ ಆದರೆ ಕಿವಿಗೆ ನೀರು ಹೋಗುತ್ತೆ. ಮೈ ಗಾಡ್, ಸ್ವಲ್ಪ ಆದರೂ ಗೊತ್ತಿರಬೇಕಪ್ಪ. ಇಲ್ಲಾಂದರೆ ಭಯದ ಕಡೆಯಿಂದ ಈ ಥರ ಎಲ್ಲ ಆಗೋಕ್ಕೆ ಶುರು ಆಗುತ್ತೆ. ಸಾನುಗೆ ಏನು ಅಂದರೆ ಅವಳು ಸ್ವಿಮ್ ಮಾಡ್ತಾಳೆ, ಫ್ಲೋಟರ್ಸ್ ಕೂಡ ಹಾಕ್ಕೊಂಡಿದ್ದಾಳೆ. ಆದರೂ ಭಯ ಯಾಕೆ ಅಂದರೆ ತುಂಬ ಡೀಪ್ ಇದೆ ಇದು ಅಂತ. ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಸಾಲ್ವ್ ಆದಮೇಲೆ ಫುಲ್ ಟ್ರೈನಿಂಗ್ ಹಾಕಬೇಕು, ಇಲ್ಲಾಂದರೆ ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಚಿನ್ನಿಮಾ, ಏ ಚಿನ್ನಿ, ಯು ಆರ್ ಸ್ವಿಮ್ಮಿಂಗ್. ಅಯ್ಯೋ ಬೇಡ ರೀ, ಬಾ 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 ಸಾನು, ಕಮ್ ಟು ಮೀ. ಬಾರ ಚಿನ್ನಿ, ಕಮ್. Yes. 1, 2, 3, come on. Yes, baby, you did it. Yay! Very good, Saanu. Very good, Saanu. Oble bandu. I saw them. Mama, please. Huh? Now, baby.
ಬೇಡ. ನೀನು ನೋಡು, ನೀನು ಏನು ಮಾಡಲಿಲ್ಲ ಅಂದ್ರೂ ಮುಳುಗಲ್ಲ. ನಾನು ಫ್ಲೋಟ್ ಆಗ್ತಾ ಇದ್ದೆ, ಯಾಕೆ? ನೀನು ಕರೆಕ್ಟಾಗಿ ನೀನು ಹಿಂಗೆ ಅಂತಿದ್ಯಾ, ಫ್ರಂಟ್ ಇರಬೇಕು, ಹಿಂಗಿರ್ಬೇಕು ಹೆಡ್ಡು. ನೀನು ಹಿಂಗೆ ಮಾಡಿದ್ರೆ ಫ್ಲೋಟ್ ಆಗಿ ಹಾಕ್ತೀಯ ಹೆಡ್ಕೊಂಡು. ಅದು ಏನೇ ಮಾಡಿದ್ರು ಮುಳುಗಲ್ಲ. ಬಟ್ ಮೂಗಿಗೆ ಕಿವಿಗೆಲ್ಲ ನೀರು ಹೋಗ್ತಿದ್ದು. ನಾವಿಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ 10:15 ಅಂದ್ಕೊಳ್ಳಿ. ಬಟ್ ಶುರು ಮಾಡಿದ್ದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಎಲ್ಲ ರೆಡಿ ಮಾಡಿಕೊಂಡು. ಸೊ ಈಗ ಬಂದು ಟೈಮ್ 3 ಗಂಟೆ ಆಗ್ತಾ ಇದೆ. ಆದ್ರೂ ಬರೋ ನಾಮೋ ನಿಶಾನ್ ಇಲ್ಲ. ಸಾನುಗೆ ನೀರು ಕಂಡ್ರೆ ಅಷ್ಟೊಂದು ಇಷ್ಟ. ಅವಳು ಕೂಡ ಸ್ನಾರ್ಕಲಿಂಗ್ಗೆ ಟ್ರೈ ಮಾಡ್ತಿದ್ದಾಳೆ. ಬಟ್ ಅವಳಿಗೆ ಸ್ವಲ್ಪ ಕಷ್ಟ, ಫಸ್ಟ್ ಟೈಮ್ ಅಲ್ವಾ ಅಂಥೇಳಿ. ಸೊ ಇಲ್ಲಿಗೆ ನಾವು ಸ್ಕೂಬಾ ಡೈವಿಂಗ್ ಆಗಲಿ ಅಥವಾ ಈ ನೇತ್ರಾಣಿ ಐಲ್ಯಾಂಡ್ ಬರೀ ನೋಡೋದಕ್ಕೆ ಬರ್ತೀವಿ ಅಂದರೆ ಬೇರೆ ರೇಟ್ ಇದೆ. ಸ್ಕೂಬಾ ಡೈವಿಂಗ್ ಮಾಡ್ತೀವಿ ಅಂದರೆ ಬೇರೆ ರೇಟ್ ಇದೆ. ಸೊ 1,500 ಶುರು ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ಬುಕ್ ಮಾಡೋಕ್ಕಾಗೋದಿಲ್ಲ. ನೀವೇನಿದ್ರೂ ರೀಫ್ ಅಡ್ವೆಂಚರ್ಸ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಅಥವಾ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಅಲ್ಲಿ ನಿಮಗೆ ಫೋನ್ ನಂಬರ್ ಕಾಣುತ್ತೆ. ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸ್ಲಾಟನ್ನು ಬುಕ್ ಮಾಡಿಬಿಟ್ಟು ಆಮೇಲೆ ಬರಬೇಕು. ನೀವು ಒಂದು ಬೋಟ್ ಫಿಲ್ ಆದ ತಕ್ಷಣ ಅವರು ಬುಕ್ಕಿಂಗ್ ಸ್ಟಾಪ್ ಮಾಡ್ತಾರೆ. ಇದಕ್ಕೆ ನೀವು ಅಕ್ಟೋಬರಿಂದ ಜಾನ್ವರಿ ಫೆಬ್ರವರಿ ತನಕನೂ ಇಟ್ಸ್ ಅ ಗುಡ್ ಟೈಮ್ ಅಂತೆ, ಬರ್ಬೋದಂತೆ. ಇವ್ರದ್ದು 2 ಬೋಟ್ ಬರುತ್ತೆ. ಒಂದು 9ಗೆ 9:30ಗೆ, ಇನ್ನು ಒಂದು 11 or 12 ಅರೌಂಡ್. ಈಗ ನೋಡಿ, ಒಳಗಡೆ ಇದ್ದಿದ್ದ ಮೀನೆಲ್ಲ ಮೇಲ್ಗಡೆ ಕಾಣ್ತಾ ಇದೆ. ಅಂದರೆ ಎಲ್ಲ ಮೀನು ಬರಲ್ಲ, ಅಲ್ಪ ಸ್ವಲ್ಪ ಮೇಲ್ ಬರುತ್ತೆ. ನಾವು ಹೊರಡೋ ಟೈಮಲ್ಲಂತೂ ಫುಲ್ ಜಾಸ್ತಿ ಬಂದಿತ್ತು. ಒಂದು ಕಡೆ ನಾನು ಆ ಕಡೆ ಹೋಗ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಂದೇ ಕಡೆ ಜಾಸ್ತಿ, ಒಂದು ಗ್ರೂಪ್ ಫುಲ್ ಬಂದಿತ್ತು. ಹಲೋ ಮೇಡಮ್, ಏನು ಅನ್ನಿಸ್ತಾ ಇದೆ? ನಿದ್ದೆ ಬರ್ತಾ ಇದೆಯಾ? ಇಲ್ಲಿ ನೋಡಿ, ಇವಳು ಸರಿ, ಎಲ್ಲದ್ರಲ್ಲಿ ಯಾವಾಗಂತ ನಿದ್ದೆ ಮಾಡ್ಬಿಡ್ತಾಳೆ. ಸರಿ ಎಂಜಾಯ್ ಮಾಡಿದ್ವಿ, ಸುಸ್ತಾಗ್ಬಿಟ್ಟಿದೆ. ಹ್ಞೂ, ಅವಳೇ ನಾನು ಇನ್ನೂ ಇರ್ಬೇಕಂತ ಹೇಳ್ತಾ ಇದ್ಲು. ನೀರಲ್ಲಿ ಬಿತ್ತಾದ್ಮೇಲೆ ಇನ್ನೇನಲ್ಲಿ ಸ್ವಲ್ಪ ಓಕೆ, ನೋಡೋಣ. ಹೋಗಬೇಕಾದ್ರೆ ದೇವಸ್ಥಾನದ ಮುಂದೆಯಿಂದ ಹೋದ್ವಿ. ಈಗ ಬರಬೇಕಾದ್ರೆ ಹಿಂದೆಯಿಂದ ಬರ್ತಾ ಇದ್ದೀವಿ. ನೋಡಿ ಹೇಗೆ ಕಾಣ್ತಾ ಇದೆ. ಮುರುಡೇಶ್ವರ ಕೂಡ ಒಂದು ಐಲ್ಯಾಂಡ್ ಥರ ಕಾಣ್ತಾ ಇದೆ. ಒಂದು ಸೈಡಲ್ಲಿ ಲ್ಯಾಂಡ್, ಇನ್ನು 3 ಸೈಡ್ ಕವರ್ಡ್ ವಿತ್ ವಾಟರ್. ಸಾನು ನೋಡಿ ಬಲೂನ್ ಆಡಬೇಕು ಅಂತ ಅಂತಿದ್ಲು, ಅದಕ್ಕೆ ಕಳಿಸ್ತಿದ್ದೀವಿ. ಎಷ್ಟೊತ್ತು ಬ್ರದರ್? 10 ನಿಮಿಷ ಅಷ್ಟೇನಾ? ನಾವು 4:15 ಅಷ್ಟೊತ್ತಿಗೆ ನೇತ್ರಾಣಿ ಐಲ್ಯಾಂಡಿಂದ ವಾಪಸ್ ಬಂದ್ವಿ. ಬಂದ ತಕ್ಷಣ ಇಲ್ಲೇ ಅಲ್ವಾ ಇಳಿಸೋದು. ಸಾನು ಇದನ್ನು ನೋಡ್ಬಿಟ್ಟು ನೆನ್ನೆಯಿಂದನೂ ಆಡಬೇಕು ಅಂತ ಇದ್ಲು. ಬಟ್ ನಾವು ರಾತ್ರಿ ಇಲ್ಲಿಗೆ ವಿಸಿಟ್ ಮಾಡೋ ಅಷ್ಟೊತ್ತಿಗೆ ಆ ಬಲೂನ್ ಹೊಟ್ಟೋಗಿತ್ತು. ಹಾಗಾಗಿ ಇವತ್ತಿತ್ತಲ್ಲ, ಸುಮ್ಮನೆ ಮಿಸ್ ಮಾಡ್ಸೋದು ಬೇಡ ಅಂದ್ಬಿಟ್ಟು ಇವತ್ತು ಬಂದ ತಕ್ಷಣವೇ ಆಡಿಸ್ತಾ ಇದ್ದೀವಿ. ಇದರಲ್ಲಿ 10 ನಿಮಿಷ ಅಂತ ಹೇಳ್ತಾರೆ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ. ಪರ್ ಪರ್ಸನ್ 150 ರುಪೀಸ್. ಇದೇ ಮಲ್ಪೆ ಬೀಚಲ್ಲೂ ಇತ್ತು. ಪರ್ ಪರ್ಸನ್ 200 ರುಪೀಸ್. ಇದು ಒಳಗಡೆ ನಡೆದಾಡಿದಾಗ ನೀರೊಳಗಡೆ ಅವರು ರೋಲ್ ಆಗೋ ಥರ ಆಗುತ್ತೆ. ಬಟ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಕುತ್ಕೊಳ್ಬಾರ್ದು ಅವರು, ಆ್ಯಕ್ಚುಲಿ ಓಡಾಡಬೇಕು. ನಾವು ಇದು ಮುರುಡೇಶ್ವರ ಈ ರೀಸನ್ಗೋಸ್ಕರ ಇವತ್ತು ಇದ್ದಿದ್ದು ಇಲ್ಲಿ. ಸೊ ಇದನ್ನು ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಡ್ತೀವಿ ಸ್ನೇಹಿತರೆ. ಮುರುಡೇಶ್ವರದಲ್ಲಿ ನಾವು 1 ನೈಟ್ ಮಾತ್ರ ಸ್ಟೇ ಮಾಡಿದ್ದು, ಅದು ಹೋಟೆಲಲ್ಲಿ. ಆ ಹೋಟೆಲ್ ಹೆಸರು ನನಗೆ ನೆನಪಿಲ್ಲ, ಬಟ್ ಇಲ್ಲಿ ತುಂಬ ಹೋಟೆಲ್ಸ್ ಇರುತ್ತೆ. ನೀವು ನಾನ್ ಸೀಸನಲ್ಲಿ ಬಂದರೆ ಇಲ್ಲಿ ಬಂದ್ಬಿಟ್ಟು ಬುಕ್ ಮಾಡ್ಬೋದು, ಇಲ್ಲಾಂದರೆ ಆನ್ಲೈನ್ ಚೆಕ್ ಮಾಡ್ಬೋದು. ನಾನು 2000 ಅಂತ ಹೇಳಿದ್ದೆ ಅನಿಸುತ್ತೆ ರೂಮ್ಗೆ. AC ಇದ್ದರೆ 2000 ರುಪೀಸ್ ಆಗುತ್ತೆ ಪರ್ ಹೆಡ್. ನೇತ್ರಾಣಿ ಐಲ್ಯಾಂಡ್ಗೆ ಹೋಗಿ ಬಂದು ಸಿಕ್ಕಾಪಟ್ಟೆ ಹೊಟ್ಟೆ ಸುಸ್ತಾಗಿದೆ. ಎಷ್ಟು ಗಂಟೆಗೆ ತಿಂದಿದ್ದು? ಬೆಳಿಗ್ಗೆ 7:30. ಸೊ ಅದಕ್ಕೆ ಒಂದು ಮೀಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಫುಲ್ ಫಿಶ್ ನೋಡಿದ್ವಲ್ಲ, ಎಲ್ಲಿ ಆ ಬೀಚ್ ಸೈಡಲ್ಲಿ, ಅದೇ ಥರ ಇಲ್ಲೂ ಕೊಟ್ಟವ್ರೆ. ಹೇಗಿದೆ? ಜೋಪಾನ ಹಾಕ್ಬಿಟ್ಟ, ಬಂಗಡ ಮುಳ್ಳಿರುತ್ತೆ. ನೋಡಿ ತಿನ್ಸು ಸಾನುಗೆ.
ಅದೊಂದೇ ಭಯ. ನಾವು ಐಲ್ಯಾಂಡಿಂದ ಬಂದ ಮೇಲೆ ಬಟ್ಟೆ ಚೇಂಜ್ ಮಾಡಬೇಕಿತ್ತು. ನಾವು ರೂಮ್ನ ವೆಕೇಟ್ ಮಾಡಿಬಿಟ್ಟು ಲಗೇಜ್ನೆಲ್ಲ ಅವರ ರೂಮ್ ಹೋಟೆಲ್ ಅವ್ರ ಹತ್ರನೇ ಇಟ್ಬಿಟ್ಟು ನಾವು ಸಂಜೆ ಬಂದು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ವಿ. ಸೊ ಎಕ್ಸ್ಟ್ರಾ ಬಟ್ಟೆ ತಂದಿದ್ವಿ ನಾವು. ಇದನ್ನು ನಾವು ರೀಫ್ ಅಡ್ವೆಂಚರ್ಸ್ ಅವ್ರದ್ದೇನೆ ಚೇಂಜಿಂಗ್ ರೂಮ್ಸ್ ಇದೆ, ಅಲ್ಲಿ ನಾವು ಚೇಂಜ್ ಮಾಡಿಕೊಂಡು ಈಗ ನಾವು ಡೈರೆಕ್ಟಾಗಿ ಹೋಟೆಲಿಗೆ ಬಂದಿದ್ದೀವಿ. ಈ ಹೋಟೆಲ್ನ ಮುಗಿಸ್ಕೊಂಡು ನಾವು ನಮ್ಮ ಇದ್ವಲ್ಲ ಸ್ಟೇ, ಅಲ್ಲಿಗೆ ಹೋಗ್ಬಿಟ್ಟು ನಾವು ಲಗೇಜ್ನ ಕಲೆಕ್ಟ್ ಮಾಡ್ತೀವಿ. ಇದು ಮುರುಡೇಶ್ವರ ಹೆಬ್ಬಾಗಿಲು. ಇದು ಹೈವೇ ಆಪೋಸಿಟಲ್ಲೇ ಇರೋದು. ನಾವು ಬಂದಿದ್ದು ಗೋಕರ್ಣ ಕಡೆಯಿಂದ ಅಲ್ವಾ, ಹಾಗಾಗಿ ಈ ಸೈಡಿಂದ ಆ ಸೈಡ್ಗೆ ಹೋಗಬೇಕು. ಇಲ್ಲಿ ನಿಮಗೆ ಆಟೋಗಳು ಸಿಗತ್ತೆ. ದೇವಸ್ಥಾನ ಬಂದು 2 ಕಿಲೋಮೀಟರ್ಸ್ ಅಷ್ಟೇ. ಆನ್ ದ ವೇ ಅಲ್ಲೇ ನಿಮಗೆ ಹೋಟೆಲ್ಸು, ರೆಸ್ಟೋರೆಂಟ್ಸು ಎಲ್ಲನೂ ಸಿಗುತ್ತೆ ಆ ಹೆಬ್ಬಾಗಿಲು ಒಳಗಡೆ. ಆ್ಯಂಡ್ ನೀವೀಗ ಮುಂದಿನ ಊರಿಗೆ ಹೋಗಬೇಕು, ಹಿಂದಿನ ಊರಿಗೆ ಹೋಗಬೇಕು ಅಂದರೆ ನಿಮ್ಗೆ ಇಲ್ಲೇ ಬಸ್ಗಳು ಸಿಗುತ್ತೆ. ಇದು ಹೈವೇ. ಇದು ಬಿಟ್ಟರೆ ನಿಮಗೆ ರೈಲ್ವೆ ಸ್ಟೇಷನ್ ಕೂಡ 1/2 ಕಿಲೋಮೀಟರ್ ದೂರದಲ್ಲೇ ಇರೋದು. ಅದನ್ನು ತಿಳ್ಕೊಳ್ಬೇಕಿದ್ರೆ ನೀವು ಅದ್ರಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ಇನ್ನು ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಅವರು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಲ್ವ, ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಒಂದು ಸಾರಿ ಆದರೂ ಮಾಡಲೇಬೇಕು. ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.